ನಮಸ್ಕಾರ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಈ ದಿನದ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ದಿನದ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ತುಂಬಾ ಜನ ಲೇಡೀಸಿಗೆ, ಎಕ್ಸ್ಪೆಷಲಿ ಈ ಒಂದು ಟೈಮ್ ಅಲ್ಲಿ ತುಂಬಾ ಜನ ಲೇಡೀಸ್ ಅಲ್ಲಿ ಬರ್ತಾ ಇರುವಂತ ಒಂದು ಕ್ವೇರೀಸ್ ಏನಂತ ಅಂದ್ರೆ, ನಾನು ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಜಸ್ಟ್ ಹೌಸ್ ವೈಫ್ ಆಗಿ ಇರೋದು ನನಗೆ ನಿಜವಾಗ್ಲೂ ಇಷ್ಟ ಆಗ್ತಾ ಇಲ್ಲ. ಬರೀ ಮನೆ ಕೆಲ್ಸ ಮಾಡು, ಗಂಡನ್ ನೋಡ್ಕೊ, ಮಕ್ಳನ್ ನೋಡ್ಕೊ, ಬರೀ ಇಷ್ಟೇ ನನ್ ಜೀವನ ಆಗೋಗ್ತಾ ಇದೆ. ನನ್ಗೆ ಅದು ನಿಜವಾಗೂ ಆ ಲೈಫ್ ಇಷ್ಟ ಆಗ್ತಾ ಇಲ್ಲ. ನಾನು ಕೂಡ ನನ್ನ ಓನ್ ಅರ್ನಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ನಾನು ಕೂಡ ಏನಾದ್ರೂ ಕೆಲಸ ಮಾಡ್ಬೇಕು, ನಾನು ಕೂಡ ನನ್ನದೇ ಆದಂತ ಸಂಪಾದನೆಯಲ್ಲಿ ನಾನು ಬದುಕ್ಬೇಕು ಅನ್ನೋಂತ ಆಸೆ ಆಗ್ತಾ ಇದೆ. ಆದ್ರೆ ಏನ್ ಮಾಡ್ಲಿ, ನನ್ನ ಫ್ಯಾಮಿಲಿ ಮೆಂಬರ್ಸ್ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನನ್ ಫ್ಯಾಮಿಲಿ ನನ್ಗೆ ವರ್ಕ್ ಮಾಡೋದಿಕ್ಕೆ ಬಿಡ್ತಾ ಇಲ್ಲ. ನಾನು ವರ್ಕ್ ಮಾಡೋದಿಕ್ಕೆ ರೆಡಿ ಇದ್ದೀನಿ, ನನ್ ಫ್ಯಾಮಿಲಿ ನನಗೆ ಸಪೋರ್ಟ್ ಮಾಡೋದಿಕ್ಕೆ ರೆಡಿ ಇಲ್ಲ. ಇದು ಮೋಸ್ಟ್ ಆಫ್ ದ ಕ್ವಶನ್ ಲೇಡೀಸ್ ಅಲ್ಲಿ ಪದೇ ಪದೇ ನಾನು ಕೇಳ್ತಾ ಇರೋವಂಥದ್ದು. ಸೊ ಆ ಒಂದು ಕ್ವಶನ್ಗೆ ಆನ್ಸರ್ ಮಾಡೋದಿಕ್ಕೂ ಬದಲಾಗಿ ನಾನ್ ನಿಮ್ಗೆ ಒಂದಷ್ಟು ಕ್ವಶನ್ಸ್ ಅನ್ನ ಕೇಳ್ತಾ ಇದ್ದೀನಿ. ಮೀನ್ಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ ಇಂದ ಸಪೋರ್ಟ್ ಅನ್ನೋ ಅಥವಾ ಒಂದು ಅಪ್ರೂವೇಷನ್ ಅನ್ನೋ ನೀವು ಕೇಳ್ತಾ ಇದ್ದೀರಾ ಅಂತ ಅಂದ್ರೆ, ಅದಕ್ಕೂ ಮುಂಚೆ ಈ ಕ್ವಶನ್ಸ್ ಅನ್ನ ನಿಮ್ಗೆ ನೀವು ಕೇಳ್ಕೊಬೇಕಾಗತ್ತೆ. ಆ ಕ್ವಶನ್ಸ್ ಏನು ಅಂತ ನೋಡೋದಾದ್ರೆ, ಅದ್ರಲ್ಲಿ ಮೊದಲನೇ ಕ್ವಶನ್, ನನಗೆ ಏನು ಮಾಡ್ಬೇಕು ನನ್ನ ಲೈಫ್ ಅಲ್ಲಿ ಅನ್ನೋಂತ ಕ್ಲಾರಿಟಿ ಇದೆಯಾ? ಅಂಡ್ ಆ ಕ್ಲಾರಿಟಿ ಇದೆ, ಎಸ್ ಅಂತ ನೀವು ಹೇಳೋದೇ ಆದ್ರೆ, ಆ ಒಂದು ಕ್ಲಾರಿಟಿಯನ್ನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನಾನು ಓಪನ್ ಆಗಿ ಡಿಸ್ಕಸ್ ಮಾಡಿದೀನ, ನಾನು ಎಕ್ಸ್ಪ್ರೆಸ್ ಮಾಡಿದೀನ ನನ್ನ ಆಸೆ ಇದು ಅಂತ. ಇಲ್ಲ ಜಸ್ಟ್ ನನ್ನ ಆಸೆ ಏನು ಅಂತ ಅವರೇ ಅರ್ಥ ಮಾಡ್ಕೊಂಡು ಅವರೇ ಅದಕ್ಕೆ ರೆಸ್ಪಾಂಡ್ ಮಾಡ್ಲಿ ಅಂತ ವೇಟ್ ಮಾಡ್ತಾ ಇದ್ದೀನ? ಈ ಕ್ವಶನ್ಗೆ ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಬಿಕಾಸ್ ತುಂಬಾ ಸಲ ನಾವು ನಮ್ಮದೇ ಆದಂತ ಇಮ್ಯಾಜಿನೇಷನ್ ಅಲ್ಲಿ ಇರುತ್ತೀವಿ. ನಮ್ ಫ್ಯಾಮಿಲಿ ಮೆಂಬರ್ಸೇ ನಮ್ಮನ್ನ ಅರ್ಥ ಮಾಡ್ಕೊಳ್ಳಿ, ನನ್ಗೆ ಏನ್ ಬೇಕು ಅನ್ನೋದನ್ನ ಅವರೇ ಊಹಿಸಿ ಗ್ರಹಿಸಿ ಅದಕ್ಕೆ ತಕ್ಕಂಗೆ ನನ್ಗೆ ಕೊಡ್ಲಿ ಅಂತ. ಅದು ಎಕ್ಸ್ಪೆಕ್ಟೇಷನ್ ಅಷ್ಟೇ ಹೊರತು ರಿಯಾಲಿಟಿ ಅಲ್ಲ. ಇಫ್ ಯು ಆರ್ ರಿಯಲಿ ಸೀರಿಯಸ್, ನಿಮ್ಮ ಒಂದು ಲೈಫ್ ಬಗ್ಗೆ ನೀವು ಸೀರಿಯಸ್ ಆಗಿದ್ದೀರಾ ಅಂತ ಅನ್ಕೊಂಡ್ರೆ, ನಾನ್ ಏನಾದ್ರೂ ಅಚೀವ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ನಾನ್ ಏನಾದ್ರೂ ವರ್ಕ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ ಅನ್ನೋದೇ ಆದ್ರೆ, ಅದನ್ನ ನೀವು ಕ್ಲಿಯರ್ ಆಗಿ, ನಿಮ್ಗೆ ಫಸ್ಟ್ ಕ್ಲಾರಿಟಿ ಇದೆಯಾ ಏನ್ ಮಾಡ್ಬೇಕು ಅಂತ ಅನ್ಬಿಟ್ಟು, ಅಂಡ್ ಅದನ್ನ ಕ್ಲಿಯರ್ ಆಗಿ ನಿಮ್ ಫ್ಯಾಮಿಲಿ ಮೆಂಬರ್ಸ್ಗೆ ಎಕ್ಸ್ಪ್ರೆಸ್ ಮಾಡಿದೀರಾ. ಸೊ ಇದನ್ನ ನೀವು ಫಸ್ಟ್ ಕ್ವಶನ್ ಕೇಳ್ಕೊಬೇಕಾಗತ್ತೆ. ಅಂಡ್ ಎರಡನೇ ಕ್ವಶನ್ ನೀವು ಕೇಳ್ಕೊಬೇಕಾಗಿರೋದು, ಫ್ಯಾಮಿಲಿ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ, ತುಂಬಾ ಸಲ ಫ್ಯಾಮಿಲಿ ಮೆಂಬರ್ಸ್ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತಾರೆ. ಬಟ್ ಆಸ್ ಅ ಗರ್ಲ್ ಅಥವಾ ಒಂದು ಲೇಡೀಸ್ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ಸ್ ನಾವು ಕೊಡೋದಿಕ್ಕೆ ಆ ಒಂದು ಎನರ್ಜಿಯಲ್ಲಿ ಇರ್ತೀವಿ, ನಾವು ಒಂದು ಗಿವಿಂಗ್ ಎನರ್ಜಿಯಲ್ಲಿ ಇರ್ತೀವಿ. ರಿಸೀವಿಂಗ್ ಎನರ್ಜಿ ನಮ್ಮಲ್ಲಿ ತುಂಬಾ ಜನರಲ್ಲಿ ಬ್ಲಾಕೇಜ್ ಇರುತ್ತೆ. ಇದು ಯಾವ ರೀತಿಯಲ್ಲಿ ಗೊತ್ತಾಗತ್ತೆ ಅಂದ್ರೆ, ನಾವ್ ಏನಾದ್ರೂ ಸ್ವೀಕರಿಸ್ತಾ ಇದೀವಿ ಅಂತ ಅಂದ್ರೆ ನಮ್ಗೆ ಅನ್ಕಂಫರ್ಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗತ್ತೆ. ಲೈಕ್ ಎಕ್ಸಾಂಪಲ್, ಅದು ಗಿಫ್ಟ್ಸ್ ಇರ್ಬೋದು, ಅಥವಾ ಒಂದು ಪ್ರೆಸೆಂಟೇಶನ್ಸ್ ಇರ್ಬೋದು, ಅಥವಾ ಹೆಲ್ಪ್ ಇರ್ಬೋದು. ಅದನ್ನ ಸ್ವೀಕರಿಸ್ತಾ ಇದೀವಿ ಅಂದ್ರೆ ನಮ್ಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಸಲ ಅದು ಹೋಗ್ಲಿಕ್ಕೆ ಆದ್ರೂ ಹೌದು. ಲೈಕ್ ಎಕ್ಸಾಂಪಲ್, ಒಂದ್ ಅಡ್ಗೆ ಚೆನ್ನಾಗ್ ಮಾಡಿದ್ಯಾ ಅಂತ ಯಾರಾದ್ರೂ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡಿದ್ರೆ ನಿಮ್ಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗ್ತಿರತ್ತೆ. ಅಥವಾ ಯಾರಾದ್ರೂ ನಿಮ್ಮನ್ನ ಹೊಗಳಿದ್ರೆ ನಿಮ್ಗೆ ಅನ್ಕಂಫರ್ಟ್ ಆಗಕ್ಕೆ ಸ್ಟಾರ್ಟ್ ಆಗ್ತಿರತ್ತೆ. ನೀನ್ ಇವತ್ ಚೆನ್ನಾಗ್ ಕಾಣ್ತಾ ಇದೀಯಾ ಅಂತ ಅಂದ್ರೆ ನಿಮ್ಗೆ ಅನ್ಕಂಫರ್ಟ್ ಆಗಕ್ ಸ್ಟಾರ್ಟ್ ಆಗುತ್ತೆ. ನಿಮ್ ಡ್ರೆಸ್ ತುಂಬಾ ಚೆನ್ನಾಗಿದೆ ಅಥವಾ ನಿಮ್ ಸಾರಿ ತುಂಬಾ ಚೆನ್ನಾಗಿದೆ ಅಂದ್ರೆ ಅನ್ಕಂಫರ್ಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದೆಲ್ಲವೂ ಏನ್ ತೋರಿಸ್ತಾ ಇದೆ ಅಂತ ಅಂದ್ರೆ, ನೀವು ರಿಸೀವಿಂಗ್ ಅನ್ನೋಂತ ಒಂದು ಎನರ್ಜಿಯಲ್ಲಿ ಬ್ಲಾಕ್ ಅನ್ನ ಮಾಡ್ಕೊಂಡಿದ್ದೀರಾ. ಸೊ ದಟ್ ಇನ್ ಫ್ಯಾಕ್ಟ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಹೆಲ್ಪ್ ಮಾಡ್ಬೇಕು ಅಂತ ಅನ್ಕೊಂಡ್ರು ಕೂಡ ಎಲ್ಲೋ ಒಂದು ಕಡೆ ನಿಮ್ಮ ಎನರ್ಜಿಯೇ ಅವರನ್ನ ದೂರ ತಳ್ತಾ ಇದೆ. ಬಿಕಾಸ್ ನಿಮ್ಮ ಒಂದು ರಿಸೀವಿಂಗ್ ಎಂಡ್ ಬ್ಲಾಕ್ ಆಗಿದೆ. ಅಂಡ್ ತುಂಬಾ ಸಲ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ, ಇನ್ಫ್ಯಾಕ್ಟ್ ಫ್ಯಾಮಿಲಿ ಮೆಂಬರ್ಸ್ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರು ಕೂಡ ಈಗೋ ಅಲ್ಲಿ, ನಮ್ಮ ಒಂದು ಅಹಂಭಾವದಲ್ಲಿ ನಾವು ಅವರನ್ನ ರಿಜೆಕ್ಟ್ ಮಾಡ್ತೀವಿ. ಬೇಡ ಬೇಡ, ನನ್ಗೆ ಯಾವ ಹೆಲ್ಪ್ ಬೇಡ ಅನ್ನೋ ತರದಲ್ಲಿ ನಾವು ರಿಜೆಕ್ಟ್ ಮಾಡ್ತಾ ಇರ್ತೀವಿ. ಅದು ಜಸ್ಟ್ ನಾಟ್ ಓನ್ಲಿ ಫಾರ್ ಸಪೋರ್ಟಿಂಗ್ ಫಾರ್ ಅ ವರ್ಕ್ಗೆ ರಿಲೇಟೆಡ್ ಆಗಿ ಸಪೋರ್ಟ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಅಥವಾ ನಿಮ್ಮ ಒಂದು ಏನ್ ಹೇಳ್ತೀವಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಆ ಸಪೋರ್ಟ್ ಬಗ್ಗೆ ಮಾತಾಡ್ತಾ ಇಲ್ಲ. ತುಂಬಾ ಸಲ ನಿಮ್ಗೆ ಸಪೋರ್ಟ್ ಅವಶ್ಯಕತೆ ಇಲ್ಲ ಅಥವಾ ಹೆಲ್ಪ್ ಅವಶ್ಯಕತೆ ಇಲ್ಲ ಅಂತ ಕಡೆಯೂ ಕೂಡ ನಿಮ್ ಫ್ಯಾಮಿಲಿ ಮೆಂಬರ್ಸ್ ನಿಮ್ಗೆ ಸಪೋರ್ಟ್ ಮಾಡೋದಿಕ್ಕೋ ಹೆಲ್ಪ್ ಮಾಡೋದಿಕ್ಕೋ ಬಂದಾಗ ನೀವು ಅವ್ರನ್ನ ಪುಷ್ ಮಾಡ್ತೀರಾ, ಬೇಡ ಬೇಡ, ನಂಗೆ ಈ ಹೆಲ್ಪ್ ಬೇಡ ಅಂತ ಹೇಳಿ.
ಅಂಡ್ ಥರ್ಡ್ ಕ್ವಶನ್ ಅನ್ನ ನಿಮ್ಮನ್ನ ನೀವು ಕೇಳ್ಕೊಬೇಕಾಗಿರೋದು, ಆಮ್ ಐ ವೇಟಿಂಗ್ ಫಾರ್ ಮೈ ಫ್ಯಾಮಿಲಿ ಟು ಚೇಂಜ್? ಎಸ್, ಇದು ತುಂಬಾ ಜನರಲ್ಲಿ ಇರುತ್ತೆ. ನಾನು ಏನಾದ್ರೂ ವರ್ಕ್ ಮಾಡೋದಿಕ್ಕೆ ರೆಡಿ, ಆದ್ರೆ ಅದಕ್ಕೂ ಮುಂಚೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಚೇಂಜ್ ಆಗ್ಬೇಕು. ನನ್ನ ಫ್ಯಾಮಿಲಿ ಮೆಂಬರ್ಸ್ ಅವ್ರವ್ರ ಕೆಲ್ಸಗಳನ್ನ ಅವ್ರವ್ರು ಮಾಡ್ಕೊಳ್ಳೋದಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಅದಾದ್ಮೇಲೆ ನಾನ್ ರೆಡಿ ಆಗ್ತೀನಿ ನನ್ನ ಕೆಲ್ಸವನ್ನ ನಾನು ಸ್ಟಾರ್ಟ್ ಮಾಡೋದಿಕ್ಕೆ. ಬಟ್ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಅಂದ್ರೆ, ನನ್ನ ಒಂದು ಓನ್ ಪ್ಲಾನ್ ಇಲ್ಲ ಅಂತ ಅಂದಾಗ ಫ್ಯಾಮಿಲಿ ಮೆಂಬರ್ಸ್ ಅವ್ರವರ ಒಂದು ಕೆಲ್ಸಗಳನ್ನ ಅವ್ರು ಮಾಡ್ಕೊಂತಿರ್ಲಿ. ನನ್ನ ಒಂದು ಓನ್ ಪ್ಲಾನ್ ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ ವರ್ಕ್ ಮಾಡೋದಿಕ್ಕೆ ಅಂತ ಅನ್ಕೊಂಡ್ರೆ ವಿ ಆರ್ ಇನ್ ಭ್ರಮೆ ಅಂತ ಕರಿತೀವಲ್ಲ, ಆ ಒಂದು ಭ್ರಮೆನಲ್ಲಿ ಇರ್ತೀವಿ ಅಷ್ಟೇ ಹೊರತು ಅದು ರಿಯಾಲಿಟಿ ಅಲ್ಲ. ರಿಯಾಲಿಟಿಯಲ್ಲಿ ನಾವು ಮಾತಾಡೋದಾದ್ರೆ ಆಕ್ಚುಲಿ ಲೈಫ್ ಅನ್ನ ಚೇಂಜ್ ಮಾಡ್ಕೋಬೇಕಾಗಿರೋದು ನನಗೆ. ನನ್ನ ಲೈಫ್ ಅನ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ರೆ ಅದ್ರ ಮೇಲೆ ಫಸ್ಟ್ ವರ್ಕ್ ಮಾಡ್ಬೇಕಾದವಳು ನಾನೇ ಹೊರತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಫಸ್ಟ್ ಚೇಂಜ್ ಆಗೋಗ್ಲಿ, ಆಮೇಲೆ ನನ್ ಕೆಲ್ಸದ ಮೇಲೆ ನಾನ್ ಏನ್ ಮಾಡ್ಬೋದು ಅಂತ ಯೋಚಿಸಿ ನಾನ್ ಪ್ಲಾನ್ ಮಾಡಿ ಅದ್ರ ಅಕಾರ್ಡಿಂಗ್ ಆಗಿ ನಾನು ಮುಂದುವರಿತೀನಿ ಅಂತ ಅಂದ್ರೆ ವಿ ಆರ್ ನಾಟ್ ಇನ್ ಅ ಟ್ರ್ಯಾಕ್ ಅಂತಾನೆ ಅರ್ಥ. ನೆಕ್ಸ್ಟ್ ಬರೋದಾದ್ರೆ, ಆಮ್ ಐ ಥಿಂಕಿಂಗ್ ಐ ಆಮ್ ದ ಓನ್ಲಿ ಪರ್ಫೆಕ್ಟ್ ಪರ್ಸನ್? ಇದು ತುಂಬಾ ಜನ ಲೇಡೀಸ್ ಅಲ್ಲಿ ಇರುತ್ತೆ. ಬಿಕಾಸ್ ನಾನು ಏನಾದ್ರೂ ಜಾಬ್ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದ್ದೀನಿ, ಅಥವಾ ಏನೋ ಒಂದು ವರ್ಕ್ ಫ್ರಮ್ ಹೋಮೇ ಮಾಡ್ಬೇಕು ಅನ್ಕೊಳ್ತಾ ಇದ್ದೀನಿ, ಆದ್ರೆ ನನ್ಗೆ ಟೈಮೇ ಇಲ್ಲ. ಯಾಕೆ ಅಂತ ಅಂದ್ರೆ ಕಂಪ್ಲೀಟ್ಲಿ ನಿಮ್ಮ ಸ್ಕೆಡ್ಯೂಲ್ ಅಷ್ಟು ಟೈಟ್ ಆಗಿ ಇರುತ್ತೆ. ಬೆಳಗ್ಗೆ ಇಂದ ಎದ್ದು ರಾತ್ರಿ ಮಲಗೋವರೆಗೂ ಕೂಡ ನಿಮ್ಮ ಒಂದು ದಿನಚರಿ ಪ್ಯಾಕ್ಡ್ ಆಗೋಗಿರುತ್ತೆ. ಪ್ಯಾಕ್ ಯಾಕೆ ಆಗಿರುತ್ತೆ, ಅಷ್ಟು ಟೈಟ್ ಸ್ಕೆಡ್ಯೂಲ್ ನಿಮ್ದು ಯಾಕೆ ಆಗಿರುತ್ತೆ ಅಂತ ಅಂದ್ರೆ, ನಿಮ್ಮ ಒಂದು ಬ್ಯಾಕ್ ಮೈಂಡ್ ಅಲ್ಲಿ ಎಲ್ಲೋ ಒಂದು ಥಿಂಕಿಂಗ್ ಇರುತ್ತೆ, ನಾನ್ ಮಾಡೋ ರೀತಿಯ ಕೆಲ್ಸವನ್ನ ಬೇರೆ ಯಾರು ಮಾಡೋಕ್ ಸಾಧ್ಯ ಇಲ್ಲ. ಅದು ಬೇರೆ ಬೇರೆ ಕೆಲ್ಸಗಳನ್ನ ನಾವು ತಗೋಬಹುದು. ಸಿಂಪಲ್ ಪಾತ್ರೆ ತೊಳೆಯೋದನ್ನೇ ನಾನ್ ತೊಳೆಯೋ ರೀತಿ ಪಾತ್ರೆನ ಮನೇಲಿ ಯಾರು ತೊಳೆಯೋದಿಕ್ಕೆ ಸಾಧ್ಯ ಇಲ್ಲ. ಮನೆಯಲ್ಲಿ ಬೇಡ, ಅಟ್ಲೀಸ್ಟ್ ಒಂದು ಮೇಡ್ ಅನ್ನ ಕೆಲ್ಸದವ್ರನ್ನ ನಾವ್ ಇಡ್ಬೋದು, ಆದ್ರೆ ಅಲ್ಲೂ ಕೂಡ ನಾವು ಹೇಳ್ತೀವಿ ನಾನ್ ಮಾಡೋ ತರ ಕೆಲ್ಸದವ್ರು ಪಾತ್ರೆಯನ್ನ ಕ್ಲೀನ್ ಮಾಡೋದಿಲ್ಲ. ನಾನ್ ಬಟ್ಟೆ ಒಗೆಯೋ ತರ ವಾಷಿಂಗ್ ಮಿಷಿನ್ ಬಟ್ಟೆ ಒಗೆಯೋಕ್ ಸಾಧ್ಯನೇ ಇಲ್ಲ. ಸೊ ನಮ್ಮ ಒಂದು ಸ್ಕೆಡ್ಯೂಲ್ ಯಾಕೆ ಟೈಟ್ ಆಗಿದೆ ಅಂತ ಅಂದ್ರೆ, ನಾವು ನಮ್ಮ ಒಂದು ಓನ್ ಮೈಂಡ್ ಅಲ್ಲಿ ಸ್ಪೇಸ್ ಅನ್ನ ಕೊಟ್ಕೊಳ್ತಾ ಇಲ್ಲ. ನಾನೇ ಪರ್ಫೆಕ್ಟ್, ನಾನ್ ಮಾಡೋ ಕೆಲ್ಸನ ಬೇರೆ ಯಾರು ಮಾಡೋಕ್ ಸಾಧ್ಯನೇ ಇಲ್ಲ ಅಂತ ಅನ್ಕೊಳ್ತಾ ಇದೀವಿ. ಎಲ್ಲಿವರೆಗೆ ಈ ಒಂದು ಡೆಲಿಗೇಟ್ ಮಾಡೋದನ್ನ ನಾವು ಕಲೀಲಿಲ್ಲ, ಅಲ್ಲಿವರೆಗೆ ನಮ್ಗೆ ಏನ್ ಬೇಕೋ ಅದನ್ನ ಮಾಡೋದಿಕ್ಕೆ ನಮ್ಗೆ ಟೈಮ್ ಆಗೋದಿಲ್ಲ. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ, ಬೌಂಡ್ರೀಸ್ ಅನ್ನ ನಾನು ಸೆಟ್ ಮಾಡ್ಕೊಂಡಿದೀನ? ಹೆಲ್ದಿ ಬೌಂಡ್ರೀಸ್ ನನ್ನಲ್ಲಿ ಇದೆಯಾ? ಲೈಕ್ ಎಕ್ಸಾಂಪಲ್, ಯಾವ್ದೋ ಫ್ಯಾಮಿಲಿ ಫಂಕ್ಷನ್ ಇರ್ಬೋದು, ಅಥವಾ ಫ್ರೆಂಡ್ಸ್ ಗೆಟ್ ಟುಗೆದರ್ ಇರ್ಬೋದು, ಅಥವಾ ಇನ್ಯಾವುದೋ ಫಂಕ್ಷನ್ಸ್ ಇರ್ಬೋದು. ಫ್ಯಾಮಿಲಿನಲ್ಲಿ ಯಾರಿಗೂ ಟೈಮ್ ಇಲ್ಲ ಅಂತ ಅಂದ್ರೆ ದೇ ವಿಲ್ ಡೆಲಿಗೇಟ್ ಟು ಯು. ನಿಮ್ಗೆ ಡೆಲಿಗೇಟ್ ಮಾಡ್ತಾರೆ. ಯಾಕೆ ಅಂತ ಅಂದ್ರೆ, ಮನೇಲಿ ಹೆಂಗೂ ಫ್ರೀ ಆಗಿರ್ತೀಯಲ್ಲ, ನೀನ್ ಹೋಗಿ ವಿಸಿಟ್ ಮಾಡೋ. ಅದೇ ರೀತಿಯಲ್ಲಿ ಅವರ ಒಂದು ಗೆಸ್ಟ್ಸ್ ಗಳನ್ನೋ ಅಥವಾ ಫ್ರೆಂಡ್ಸ್ ಗಳನ್ನೋ ಇನ್ವೈಟ್ ಮಾಡ್ಬೇಕಾದ್ರೂ ಕೂಡ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೂಡ ಬರೋದಿಲ್ಲ. ಯಾಕೆ ಅಂತ ಅಂದ್ರೆ, ಹೆಂಗು ನೀನ್ ಫ್ರೀ ಇರ್ತೀಯಲ್ಲ ಮನೆಯಲ್ಲಿ, ಸೊ ಅದನ್ನ ಕೇಳಿ ಇದ್ ಮಾಡೋದು, ಹೆಂಗು ಫ್ರೀ ಇರ್ತೀಯಲ್ಲ ನೀನ್ ಅಟೆಂಡ್ ಮಾಡ್ತೀಯ. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು, ನನ್ನ ಸುತ್ತ ಒಂದು ಹೆಲ್ದಿ ಬೌಂಡ್ರೀಸೇ ನನ್ಗೆ ಸೆಟ್ ಆಗಿಲ್ಲ. ನನಗೆ ನನ್ನ ಟೈಮ್ ಬಗ್ಗೆ ನನಗೆ ರೆಸ್ಪೆಕ್ಟ್ ಇಲ್ಲ ಅಂತ ಅಂದ್ಮೇಲೆ ಫ್ಯಾಮಿಲಿ ಮೆಂಬರ್ಸ್ ನನ್ನ ಟೈಮ್ ಅನ್ನ ಯಾವ ರೀತಿಯಲ್ಲಿ ರೆಸ್ಪೆಕ್ಟ್ ಮಾಡ್ತಾರೆ, ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ನಮ್ಮನ್ನ ನಾವು ಕೇಳ್ಕೊಬೇಕಾಗಿರೋದು, ಆಮ್ ಐ ರಿಯಲಿ ಫೋಕಸಿಂಗ್ ಆನ್ ಮೈ ಗ್ರೋತ್? ನನ್ನ ಗ್ರೋತ್ ಮೇಲೆ ನಾನು ನಿಜವಾಗ್ಲೂ ಫೋಕಸ್ ಮಾಡ್ತಾ ಇದ್ದೀನ? ಸೊ ತುಂಬಾ ಸಲ ನಾವು ಬಾಯ್ ಮಾತಿಗೆ ಹೇಳ್ತಾ ಇರ್ತೀವಿ. ಲೈಕ್ ಎಕ್ಸಾಂಪಲ್, ಯಾರೋ ಮಾಡ್ತಾ ಇರ್ತಾರೆ, ಅವರ ಒಂದು ಲೈಫ್ ಸ್ಟೈಲ್ ಅನ್ನ ನಾವು ನೋಡ್ತಾ ಇರ್ತೀವಿ. ಆ ಒಂದು ಕಂಪ್ಯಾರಿಸನ್ ಅಲ್ಲಿ, ಅರೆ ಅವ್ರು ಎಷ್ಟ್ ಚೆನ್ನಾಗಿದ್ದಾಳೆ, ಆಕೆಯ ಲೈಫ್ ಎಷ್ಟ್ ಚೆನ್ನಾಗಿದೆ, ಆಕೆ ಓನ್ ಅರ್ನಿಂಗ್ ಅಲ್ಲಿ ಆಕೆ ಬದುಕ್ತಾ ಇದ್ದಾಳೆ, ಫ್ಯಾಮಿಲಿ ಎಲ್ಲ ಆಕೆಗೆ ಎಷ್ಟು ಸಪೋರ್ಟ್ ಮಾಡ್ತಾ ಇದೆ, ನಮ್ ಫ್ಯಾಮಿಲಿನೂ ಇದ್ದಾರೆ. ಈ ಒಂದು ಕಂಪ್ಯಾರಿಸನ್ ಅಲ್ಲಿ ಇರ್ತೀವಿ. ಆದ್ರೆ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗಿರೋಂಥದ್ದು, ಆಕೆ ಅದನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ, ನಾನಿಲ್ಲಿ ಇನ್ನ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅನ್ನೋದನ್ನ. ಅಂಡ್ ಇನ್ನೊಂದು ಥಿಂಗ್, ಆ ಒಂದು ಕಂಪ್ಯಾರಿಸನ್ ಅಲ್ಲಿ ನಾವಿಲ್ಲಿ ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ ಹೊರತು ಅದಕ್ಕೆ ಬೇಕಾದಂತ ಆಕ್ಷನ್ಸ್ ಅನ್ನ ನಾವು ತಗೊಳ್ಳೋದಿಕ್ಕೆ ರೆಡಿ ಇರೋದಿಲ್ಲ. ಸೊ ನಿಮ್ಮನ್ನ ನೀವು ಕ್ವಶನ್ ಮಾಡ್ಕೋಬೇಕಾಗಿರೋದು, ನಾನು ಜಸ್ಟ್ ಒಂದು ಕಂಪ್ಯಾರಿಸನ್ ಅಲ್ಲಿ ಆಕೆಯ ಜೊತೆಗೆ ಅಥವಾ ಬೇರೆ ಇನ್ಯಾರ್ನೋ ನೋಡಿ, ಇನ್ಯಾರ್ದೋ ಲೈಫ್ ಅನ್ನ ನೋಡಿ ನಾನು ಕಂಪೇರ್ ಮಾಡ್ಕೊಳ್ತಾ ಇದ್ದೀನ, ಇಲ್ಲ ನಿಜವಾಗ್ಲೂ ನನ್ಗೆ ಇಷ್ಟ ಇದ್ಯಾ, ನಾನು ಏನ್ ಅನ್ಕೊಳ್ತಾ ಇದ್ದೀನಿ ಆ ಒಂದು ಲೈಫ್ ಅನ್ನ ಲೀಡ್ ಮಾಡೋದಿಕ್ಕೆ ನನ್ಗೆ ನಿಜವಾಗ್ಲೂ ಇಷ್ಟ ಇದ್ಯಾ, ಅದು ನಿಜವಾಗ್ಲೂ ನನ್ನ ಒಂದು ಸೋಲ್ ಕಾಲಿಂಗ, ನನ್ನ ಡೀಪ್ ಡಿಸೈರಾ,
ಇಲ್ಲ ಬರೀ ಅವರ ಫ್ಯಾಮಿಲಿಯನ್ನ ನೋಡಿ ನಾನು ಕೂಡ ಹಂಗಿರ್ಬೇಕು ಅನ್ನೋ ಒಂದು ಆಸೆಯನ್ನ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಇದನ್ನ ನಾವು ಕ್ವಶನ್ ಮಾಡ್ಕೋಬೇಕಾಗತ್ತೆ. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಡು ಐ ರಿಯಲಿ ನೀಡ್ ಅ ಸೊಲ್ಯೂಷನ್, ಆಮ್ ಐ ರೆಡಿ ಟು ಟೇಕ್ ಆಕ್ಷನ್? ನನ್ಗೆ ನಿಜವಾಗ್ಲೂ ಸೊಲ್ಯೂಷನ್ ಬೇಕಾಗಿದ್ಯಾ? ನಿಜವಾಗ್ಲೂ ನಾನು ಆಕ್ಷನ್ ತಗೊಳೋದಕ್ಕೆ ರೆಡಿ ಇದ್ದೀನಾ? ಇಲ್ಲ ಬರೀ ಫ್ಯಾಮಿಲಿ ಮೇಲೆ ಕಂಪ್ಲೇಂಟ್ಸ್ ಮಾಡೋದಿಕ್ಕೆ ಅಥವಾ ಒಂದು ಬೈಯೋದಿಕ್ಕೆ ಏನಾದ್ರೂ ಒಂದು ನೆಪ ಬೇಕಲ್ಲ ಅಂತ ಹೇಳಿ ಜಸ್ಟ್ ಅದನ್ನ ಒಂದು ರೀಸನ್ ತರ ನಾನು ಕೊಡ್ತಾ ಇದ್ದೀನಿ. ಇಫ್ ಎಸ್ ನನ್ಗೆ ಸೊಲ್ಯೂಷನ್ ಬೇಕಾಗಿದೆ, ನಾನು ಆಕ್ಷನ್ ತಗೊಳೋದಿಕ್ಕೆ ನಾನು ರೆಡಿ ಇದ್ದೀನಿ ಅನ್ನೋದೇ ನಿಮ್ಮ ಆನ್ಸರ್ ಆದ್ರೆ, ನಾನ್ ನಿಮ್ಗೆ ಒಂದು ಆಪರ್ಚುನಿಟಿಯನ್ನ ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಮೂಲಕ. ಅಚೀವ್ ಡ್ರೀಮ್ ಲೈಫ್ ವರ್ಕ್ಶಾಪ್ ನೆಕ್ಸ್ಟ್ ವೀಕ್ ಅಲ್ಲಿ ಕಂಡಕ್ಟ್ ಆಗ್ತಾ ಇದೆ. ಈ ಒಂದು ವರ್ಕ್ಶಾಪ್ ಗೆ ನೀವು ಅಟೆಂಡ್ ಆಗಿ ಅಂಡ್ ನಿಮ್ಮ ಒಂದು ಡ್ರೀಮ್ ಲೈಫ್ ಅನ್ನ ಅಚೀವ್ ಮಾಡೋದಿಕ್ಕೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಅಂಡ್ ಈ ಒಂದು ವರ್ಕ್ಶಾಪ್ ನ ರಿಲೇಟೆಡ್ ಆಗಿ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂತ ಅಂದ್ರೆ ವಾಟ್ಸಪ್ ನಂಬರಿಗೆ ನೀವು ಮೆಸೇಜ್ ಅನ್ನ ಕಳಿಸಬಹುದು. ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ರೆ ಲೈಕ್ ಮಾಡಿ ಅಂಡ್ ನಿಮ್ಮ ಒಂದು ಡ್ರೀಮ್ ಲೈಫ್ ಏನು ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಅಂಡ್ ಅದ್ರ ಮೇಲೆ ಮುಂದಿನ ದಿನಗಳಲ್ಲಿ ವಿಡಿಯೋನ ಮಾಡೋದಿಕ್ಕೆ ನಾನು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.